ಕರ್ಮೇಂದ್ರ, ಅಲ್ಲಿ ಹಿಂದೆಂದೇನೆ ನಾನು ನಿಮ್ಮನ್ನ ಕೂಗ್ತಾ ಹೊರಡ್ ಬರ್ತಾ ಇದ್ದೀನಿ, ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ. ಹೌದು, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿಗೆ ಹೊರಟಿದ್ದೀರಾ? ಸುಡುಗಾಡಕ್ಕೆ. ಅದನ್ನ ತೆಗೆದುಕೊಂಡು ನೀನೇನೇ ಮಾಡ್ತೀಯಾ? ನೀನೇಕೆ ಇಲ್ಲಿಗೆ ಬಂದಿ ಅಷ್ಟೇ ಹೇಳು. ಅಯ್ಯಯ್ಯೋ, ಯಾಕೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಅಂದ್ರೆ ನನ್ನ ಮೇಲಿನ ಪ್ರೀತಿ ಇಷ್ಟು ಬೇಗ ಕಮ್ಮಿ ಆಗ್ಬಿಡ್ತಾ? ಪ್ರೀತಿ ಪ್ರೇಮ ಸುಟ್ಟು ಹಾಕು. ನೀನೇಕೆ ಇಲ್ಲಿಗೆ ಬಂದೆ? ನಿಮ್ಗೋಸ್ಕರ ಬಂದೆ. ಅದು ಅಲ್ಲದೆ ನಿಮಗೊಂದು ಮುಖ್ಯವಾದ ವಿಷಯ ಹೇಳೋದಿತ್ತು, ಅದಕ್ಕೆ ಅರ್ಜೆಂಟ್ ಆಗಿ ನಿಮ್ಗೆ ಕಾಣ್ಬೇಕಂತ ನಾನು ಇಲ್ಲಿಗೆ ಬಂದೆ. ಸರಿ, ನೀ ಬಂದ ವಿಷಯ? ಅದೇ ಈಗ ನಾನೀಗ 3 ತಿಂಗಳ ನಿಜವಾಗ್ಲೂ ಗರ್ಭಿಣಿ ಇದ್ದೀನಿ. ಗರ್ಭಿಣಿ ಆದ್ರೆ ನಾನೇನು ಮಾಡ್ಲಿ? ಇನ್ನೂ 6 ತಿಂಗಳು ತೊಡೆದು ಆಸ್ಪತ್ರೆಗೆ ಹೋಗು, ಹೆರಿಗೆ ಆಗುತ್ತೆ. ಕೈಯಲ್ಲೊಂದು ಕೂಸು ಕೊಡ್ತಾರೆ, ಬೇಕಾಗಿತ್ತೆಂದ್ರೆ ಸಾಕು. ಇಲ್ಲವಾದ್ರೆ ಯಾವುದೋ ಕೆರೆಗೆ ಹೋಗಿ ಎಸ್ದು ಹೋಗು. ಯಾಕೆ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಮನಸ್ಸಾರೆ ನೀವು ನನ್ನನ್ನು ಪ್ರೀತಿ ಮಾಡಿ ಈ ಗರ್ಭಕ್ಕೆ ಕಾರಣವಾದವರು ನೀವು. ಹಾಗಾದ್ರೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟೋದಿಲ್ವೇ? ತಾಳಿ ತಾಳಿಯ ಕಟ್ಟು ಸಲುವಾಗಿ ನಿನ್ನೊಂದಿಗೆ ನಾನು ಪ್ರೀತಿ ಮಾಡಿಲ್ಲ, ಮಜಾ ಮಾಡೋದಕ್ಕಾಗಿ ನಿನ್ನನ್ನು ಪ್ರೀತಿಸಿದೆ. ಈಗ ನೀನು ಗರ್ಭಿಣಿ. ನೀನ್ಯಾರೋ ನಾನ್ಯಾರೋ? ನನ್ನ ದಾರಿ ನಾನು ನೋಡಿಕೊಂಡಿದ್ದೇನೆ, ನಿನ್ನ ದಾರಿ ನೀನು ನೋಡಿಕೋ. ಈ ಗರ್ಭಕ್ಕೆ ಕಾರಣವಾದವರು ನೀವು, ನನ್ನ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಅಯ್ಯೋ ಹುಚ್ಚಿ, ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿಯ ಕಟ್ಟುವ ಪದ್ಧತಿ ನನ್ನಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಹೆಣ್ಣುಗಳು ನನ್ನ ಹೆಂಡರಾಗ್ತಾ ಇದ್ರು. ನನ್ನ ಕಂಡಿಗೆ ಕಾಣುವ ಯೌವನದ ಹೆಣ್ಣುಗಳನ್ನು ಮದುವೆ ಇಲ್ಲದೆ ಮುದ್ದಿಸಿ ಮಧ್ಯದಲ್ಲಿ ಕೈ ಬಿಡುವುದೇ ಕರ್ಮೇಂದ್ರ ನೀತಿಯಾಗಿದೆ ಹೊರತು ಕೈಯಿಂದ ತಾಳಿ ಕಟ್ಟುವ ಪದ್ಧತಿ ಈ ಕರ್ಮೇಂದ್ರ ಕಥೆಯಲ್ಲಿಯೇ ಇಲ್ಲ. ಅದರಲ್ಲಿ ನೀನೊಬ್ಳು. ಬೇಕಾದ್ರೆ ಹೊಟ್ಟೆ ಪಾಡಿಗಾಗಿ ಹಣ ಬಿಸಾಕುತ್ತೇನೆ, ಎಲ್ಲಿಯಾದ್ರೂ ಹೋಗಿ ಬದುಕೋ. ನಾಚಿಕೆ ಇಲ್ಲದ ನಾಯಿ, ಪ್ರೀತಿಯ ಮಮತೆಯ ಮಾತುಗಳನ್ನಾಡಿ ಈ ನನ್ನ ಹೃದಯದಲ್ಲಿ ಪ್ರೀತಿಯನ್ನು ಹುಟ್ಟಿಸಿ ಹಾಲಿನಲ್ಲಿ ಹುಳಿ ಹಿಂಡಿ ನನಗೆ ಮೋಸ ಮಾಡಿ ಹೋಗ್ತಾ ಇದೀಯಾ? ಇಲ್ಲ, ನೀನೇನಾದ್ರೂ ನನಗೆ ಮೋಸ ಮಾಡಿ ಹೋದ್ರೆ ನನ್ನ ಶಾಪದ ಪಾಪ ನಿನಗೆ ತಟ್ಟದೆ ಸುಮ್ಮನೆ ಬಿಡೋದಿಲ್ಲ. ಪಾಪ ಪುಣ್ಯ ಎಲ್ಲಿದೆ? ಪಾಪ ಎಲ್ಲಿದೆ? ಪುಣ್ಯ ಅದರ ಅರ್ಥ ನಿನಗೇನಾದ್ರೂ ಗೊತ್ತೇ? ಈ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಬಿಟ್ಟು ಒಬ್ಬರ ಕುತ್ತಿಗೆಚ್ಚಿಗೆ ಮತ್ತೊಬ್ಬನ ಬದುಕುವುದೇ ಪುಣ್ಯದ ಕೆಲಸ. ತಾನು ಬದುಕಿ ಮತ್ತೊಬ್ಬರನ್ನು ಬದುಕಿಸಬೇಕೆನ್ನುವುದೇ ಮಹಾಪಾಪ ಈ ಕಲಿಯುಗದಲ್ಲಿ. ಪಾಪ ಪುಣ್ಯಗಳ ಮಾರ್ಗ ಬಿಟ್ಟು ಮುಂದೆ ಬದುಕೋ ದಾರಿ ನೋಡ್ಕೋ. ಡಾಕ್ಟರ್ ಹತ್ತಿರ ಹೋಗಿ ಹಣ ಎಸೆದರೆ ಸಾಕು, ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡವನ್ನು ಹೊರಗೆ ತೆಗೆದುತ್ತಾರೆ. ಸಮಾಜದಲ್ಲಿ ಒಳ್ಳೆ ಗರತಿಯಂತೆ ನಟನೆ ಮಾಡು. ವರದಕ್ಷಿಣೆಗಾಗಿ ಬಾಯಿ ತೆರೆದು ಕುಳಿತ ಬಡಪಾಯಿಗಳು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾರೆ. ಅದನ್ನೆಲ್ಲ ಬಿಟ್ಟು ನನ್ನ ಹಿಂದೆ ನೀನು ಬೆನ್ನು ಹತ್ತಿದ್ರೆ ನಿನಗೆ ನರಕ ತಪ್ಪಲಾರದು. ಸಾಕು ಮಾಡಿ ಈ ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ಕರ್ಮೇಂದ್ರ, ನೀನು ಮಾಡಿದ ಈ ಪಾಪದ ಕರ್ಮವನ್ನು ಮತ್ತೊಬ್ಬರ ಕೊರಳಿಗೆ ಕಟ್ಟು ಅಂತ ಹೇಳ್ತಾ ಇದೆಯಲ್ಲ, ಅಂತ ಕೆಟ್ಟ ಮನಸ್ಸು ನನ್ನದಲ್ಲ. ಕರ್ಮೇಂದ್ರ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ನನಗೆ ಉತ್ತರ ಕೊಡ್ತೀಯಾ? ಕೇಳ್ಬೋದು. ನಿನಗೆ ಜನ್ಮ ನೀಡಿದ ನಿನ್ನ ತಂದೆ ಯಾರು? ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ. ನಿನ್ನ ತಂದೆ ದೇವೇಂದ್ರ ಅಂತ ಅವ್ರ ಹೆಸರು ಹೇಳೋ ಬದಲು ಬೇರೆಯವ್ರ ಹೆಸರು ಹೇಳ್ಬೋದಾಗಿತ್ತಲ್ಲ. ಸಮಾಜದಲ್ಲಿ ಬದುಕಬೇಕಾದ್ರೆ ಸಂದರ್ಭ ಬಿದ್ದರೆ ಹೇಳಲೇಬೇಕಾಗುತ್ತೆ. ಸರಿ ಹೋಯ್ತು, ದೇವೇಂದ್ರನೇ ನಿನ್ನ ತಂದೆ ಆದ್ಮೇಲೆ ಇನ್ನು ನಿನ್ನ ತಾಯಿ
ರಂಬೆ, ಊರ್ವಶೆ, ಮೇನಕೆನೇ ಇರಬಹುದು. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ನಿನ್ನ ಬಾಯಿಲಿಂದ ಮಾತು ಬರುವುದು ಸ್ವಾಭಾವಿಕ. ಏ ರೂಪ, ನಾಲಿಗೆ ಸ್ವಲ್ಪ ಹಿಡಿತದಿಲ್ಲರಿ. ನೀನು ನನ್ನಿಂದಲೇ ಗರ್ಭಿಣಿಯಾದಿ ಅಂತ ಏನೋ ಗ್ಯಾರಂಟಿ? ನಿಮ್ಮಪ್ಪರಿಗೆ ನೀನು ಹುಟ್ಟಿದೆ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಬಾಯಿಗೆ ಬಂದಂತೆ ಬಗಳ್ತಿಯಾದ್ರೆ ನಿನ್ನ ದೇಹ ಮಣ್ಣು ಪಾಲಾಗಬೇಕಾಗುತ್ತದೆ. ಸ್ವಲ್ಪ ಎಚ್ಚರದಿಂದ ಮಾತನಾಡಿ. ಮನೆ ಮನೆ ತಿರುಗುವ ನಾಯಿ. ನನಗೆ ಎಚ್ಚರದ ತುಚ್ಛವಾದ ಮಾತುಗಳನ್ನು ಹೇಳ್ತಾ ಇದೆಯಲ್ಲ, ಆ ನಿನ್ನ ಎಚ್ಚರವಾದ ತುಚ್ಛಗಳ ಮಾತು ನನ್ನ ರೂಪ, ನನಗೆ ನಾಯಿ ಅಂತ ಮಾತಾಡ್ತಿದ್ಯಾ? ನಿಜ, ನಾನು ನಾಯಿ. ನಿಯತ್ತಿನಿಂದ ನಿನ್ನನ್ನೇ ಪ್ರೀತಿ ಮಾಡಿದಲ್ಲ, ಆ ನಿಯತ್ತಿನ ನಾಯಿ ನಾನಾದೆ. ಮನೆ ಮನೆ ತಿರುಗುವ ನಿಯತ್ತಿನ ನಾಯಿ ನಾನು. ಆದ್ರೆ ನಿನ್ನ ಹಾಗೆ ಉಣ್ಣ ಮನೆಗೆ ಕಣ್ಣು ಹಾಕುವ ದ್ರೋಹಿ ನಾಯಿ ನಾನಲ್ಲ. ನೀನೊಂದು ಹುಚ್ಚ ನಾಯಿ. ನೀನು ನೋವು ಕಚ್ಚಿದರೆ ವಿಷ ಹೇರಿಸ್ತಾ ಇದ್ದಾರೆ ವಿರ ಬದುಕಲು ಸಾಧ್ಯವೇ ಇಲ್ಲ. ನಿನ್ನಂತ ಹುಚ್ಚ ನಾಯಿಯನ್ನು ಊರಲ್ಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಅದು ನಮ್ಮಂತ ಹೆಣ್ಣು ಮಕ್ಕಳಿಗೆ ತೊಂದ್ರೆ. ನಿಮ್ಮಂತವರು ಕೊಂಡಿಟ್ಟು ಸಾಯಿಸಿದ್ರು ಕೂಡ ಸಿಟ್ಟು ಕಮ್ಮಿ ಆಗೋದಿಲ್ಲ. ನಿನ್ನನ್ನು ಜೀವಂತವಾಗಿ ಬಿಟ್ರೆ ನಮ್ಮಂತ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ. ನನ್ನನ್ನು ಗುಂಡಿಟ್ಟು ಕೊಲೆ ಮಾಡೋ ಧೈರ್ಯ ಯಾವ ಗಂಡಸಿಗಿದೆ ಈ ಸಮಾಜದಲ್ಲಿ? ನನ್ನ ಹತ್ತಿರ ಹಣ ಇದೆ. ಹಣ ಬೀಸಿ ಎಸೆದರೆ ಸಾಕು, ಸತ್ತು ಬಿದ್ದ ಪಶುವಿನ ಮಾಂಸ ಕಾಗಿ ಹತ್ತು ತಿಂದು ಬದುಕಿದಂತೆ. ನನ್ನ ಹಣ ತಿಂದು ಬದುಕು ಎಷ್ಟೋ ಜನರು ಅಧಿಕಾರಿಗಳಿದ್ದಾರೆ ಈ ಸಮಾಜದಲ್ಲಿ. ಧರ್ಮೇಂದ್ರ, ಸಮಾಜದಲ್ಲಿ ನೀನು ಹೇಗಾದ್ರೂ ಪಾರಾಗಿ ಬದುಕಬಹುದು. ಆದ್ರೆ ನಿನ್ನ ನಾನು ಸುಮ್ಮನೆ ಬಿಡುತ್ತಿಲ್ಲ. ಕೋರ್ಟಿನ ಕಟ್ಕಟೆ ಹತ್ತಿಸಿ ಆ ಸರ್ಕಾರದಲ್ಲಿ ನಿನಗೆ ಸರಿಯಾದ ಶಿಕ್ಷೆ ಕೊಡಿಸ್ತೇನೆ. ನಿನ್ನ ಸರ್ಕಾರ ನನಗೇನು ಮಾಡಲಾರ್ದು. ಬೀದಿಯಲ್ಲಿ ಒಂಟಿ ಹೆಣ್ಣು ಹೊರಟಾಗ ಅತ್ಯಾಚಾರ ಮಾಡಿದರು ಪೊಲೀಸರು ಕಂಡ್ರು ಕಾಣದಂತೆ ಹೋಗುತ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸರ ಸಮ್ಮುಖದಲ್ಲೇ ಕೊಲೆ ಮಾಡಿದರು. ಇನ್ನೂ ಆ ಕೊಲೆಗಾರನೇ ಬಂಧಿಸಿಲ್ಲ ಈ ನಿನ್ನ ಸರ್ಕಾರ. ಅಂಥದ್ರಲ್ಲಿ ಕೋರ್ಟಿನ ಆವರಣದಲ್ಲಿ ಕೊಲೆ ಮಾಡುವಷ್ಟು ಧೈರ್ಯ ಬಂದಿದೆ ಈ ನಮ್ಮ ಸಮಾಜಕ್ಕೆ ಅಂದಾಗ ನಿನ್ನಂತ ಹೆಣ್ಣು ನನಗೇನು ಮಾಡಬಲ್ಲೆ? ನೀನು ಕೋರ್ಟಿನ ಕಟ್ಟಿ ಹತ್ತಿದ್ರೆ ನಾನು ಹಣ ಚೆಲ್ಲಿ ಪಾರಾಗಿ ಬರ್ತೇನೆ. ನೆನಪಿರಲಿ, ಹಣ ಚೆಲ್ಲಿ ನೀನು ಪಾರಾಗಬಹುದು, ಆದ್ರೆ ನನ್ನ ಕೈಯಿಂದ ನೀನು ಪಾರಾಗಲು ಸಾಧ್ಯನೇ ಇಲ್ಲ. ನೀನೇನೇ ಮಾಡಬಲ್ಲೆ? ಬೇಡ ಕರ್ಮೇಂದ್ರ, ಬೇಡ. ಒಳ್ಳೆ ಮಾತಿನಿಂದ ನನ್ನ ಮಾತನ್ನ ಕೇಳು. ನನಗೆ ತಾಳಿ ಕಟ್ಟಿ ನನಗೆ ಸತಿಸ್ಥಾನ ನೀಡು. ನೋಡು, ನಿನ್ನನ್ನು ನಂಬಿ ಬದುಕುತ್ತಿರುವ ಜೀವ ಇದು. ನನಗೆ ಮೋಸ ಮಾಡಬೇಡ. ನೀ ತಿಳ್ಕೊಂಡಂತೆ ಎಲ್ಲರಂತೆ ಕೆಟ್ಟ ಹೆಣ್ಣು ನಾನಲ್ಲ. ನನ್ನ ಮಾತನ್ನ ನಂಬು. ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ನನ್ನ ಮಾತನ್ನು ಕೇಳು. ಇಲ್ಲದಿದ್ದರೆ ನನ್ನ ಕರ್ಮದ ಫಲವನ್ನು ನೀನು ಅನುಭವಿಸಬೇಕಾಗುತ್ತೆ. ನಿನ್ನ ಈ ಗೊಡ್ಡು ಬೆದರಿಕೆ ಮಾತಿಗೆ ಹೆದರುವ ಬೆಪ್ಪ ನಾನಲ್ಲ. ಯಾಕೆ ಕರ್ಮೇಂದ್ರ, ಯಾಕೆ ರೀತಿ ಆಟ ಮಾಡ್ತಾ ಇದ್ದೀರಾ? ಸುಮ್ಮನೆ ಬದುಕುತ್ತಿರುವ ಹೆಣ್ಣಿನ ಜೀವನದಲ್ಲಿ ಪ್ರವೇಶ ಮಾಡಿ ಕೊನೆವರೆಗೂ ನಿನ್ನ ಕಾಪಾಡ್ತೀರ ಅಂತ ಭರವಸೆ ಕೊಟ್ಟು ನಮ್ಮನ್ನು ಮನಸಾರ ಪ್ರೀತಿ ಮಾಡಿ ಈ ನಮ್ಮ ಮನಸ್ಸನ್ನು ಕೆಡಿಸಿ ಕೊನೆಗೆ ಯಾಕೆ ಈ ರೀತಿ ಕೈ ಕೊಟ್ಟು ಮೋಸ ಮಾಡ್ತೀರಾ? ನನ್ನ ಮಾತು ಕೇಳು. ನನ್ನ ಮಾತು ಕೇಳಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೋಡಿ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ನೀವು ಕೈ ಮುಗಿದು ಕೇಳ್ಕೊತಾ ಇದ್ರಿ. ಕೋರ್ಟಿನ ಕಟ್ಟಿ ಏರಿಸಬೇಕೆಂದವಳು, ಸರ್ಕಾರದಿಂದ ಶಿಕ್ಷೆ ಕೊಡಿಸಬೇಕೆಂದವಳು, ಗುಂಡಿಟ್ಟು ಕೊಲೆ ಮಾಡಬೇಕೆಂದವಳು,
ನಿನಗಂಚಿ ನಾನು ನಿನಗೊಂದು ಕಾಣಿಕೆ ಕೊಡ್ಬೇಕಲ್ಲ. ಕೊನೆಗೂ ನನ್ನ ಮೋಸ ಮಾಡಿ ಹೋಗ್ಬಿಟ್ಟಿಯ. ಈ ನನ್ನ ಪ್ರೀತಿಯನ್ನ ನಿನ್ನ ಕಾಲಿಂದ ಹೋದೆಯ. ಹೋಗು ಹೋಗು ಕರ್ಮೇಂದ್ರ, ಹೋಗು. ನಿನ್ನ ಹೆಣ್ಣಿಗೆ ಮೋಸ ಮಾಡಿ ಈ ಸನ್ನಿವೇಶದಲ್ಲಿ ನಿನ್ನ ಖಳನಾಯಕನಾಗಿ ಮೋಸ ಮಾಡಿ ಹೋದೆಲ್ಲ. ಹೋಗು.